ನಾನು ಅನ್ಕೋಬಹುದು ನಾನು ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ, ನನಗೇನು ದುಡ್ಡಿದೆ, ಕಾಸಿದೆ, ಮನೆ ಇದೆಯೇ? ಪ್ರತಿ ಒಂದು ಹೆಣ್ಣು ಒಬ್ಳೇ ಇರ್ತಾಳಲ್ಲ, ಆವಾಗ ಆ ಕ್ಷಣಕ್ಕೆ ಪ್ರತಿ ಒಂದು ಅವಳ ಆತ್ಮಸಾಕ್ಷಿಗೆ ಅವಳ ಕಣ್ಣು ಮುಂದೆ ಎಲ್ಲವೂ ಬರುತ್ತೆ. ಒಂದು ತಂದೆ ಮನೇಲಿ ಏನೇನು ಕೊಡ್ಬೋದು? ಊಟ, ಒಂದು ಬಟ್ಟೆ, ಒಂದು ಜಾಗ, ಒಂದು ಪ್ರೀತಿ ವಿಶ್ವಾಸ. ಪಕ್ಕಕ್ಕೆ ಗಂಡನ್ ಕೊಡ್ತಾರ? ಕೊಡಕ್ ಸಾಧ್ಯನಾ ಅಪ್ಪನ ಮನೆಯವರು? ಇಲ್ಲ ಒಂದು ಗಂಡನ್ ಹೆಂಡತಿ ಕೊಡ್ತಾರ? ಅವಳ ಆತ್ಮ, ಈ ವಿಡಿಯೋ ನಾನು ಈಗ ಹೇಳ್ತಾ ಇರೋದನ್ನ ಅವಳ ಆತ್ಮ ಸಾಕ್ಷಿ ಇಟ್ಕೊಂಡು ಹೇಳ್ಬಿಡ್ಲಿ, ನನ್ಗೆ ಯಾವತ್ತೂ ಅನ್ಸಿಲ್ಲ ಅಂದ್ಬಿಟ್ಟು. ನೋಡೋಣ, ಅವಳ ಮನುಷ್ಯನೇ ಅಲ್ಲ ಅವಳು. ಅನುಭವ ಆಗದೆ ಹೆಂಗಿರುತ್ತೆ? ದುಡ್ಡಿರುತ್ತೆ, ಓಡಾಡ್ತಾಳೆ, ಕಾಸಿರುತ್ತೆ, ಬಟ್ಟೆ ಹಾಕೋತಾರೆ, ಕಾರಲ್ಲಿ ಓಡಾಡ್ತಾರೆ, ಊರೆಲ್ಲ ಸುತ್ಕೊಂಡು ಬರ್ತಾರೆ, ಬಂದು ಒಬ್ಳೆ ಕುತ್ಕೋತಾಳಲ್ಲ ಅವಳಲ್ಲ. ಆಗ ಒಂದು ಗಂಡಿನ ಬೆಲೆ ಅವಳಿಗೆ ಗೊತ್ತಾಗುತ್ತೆ. ನನಗೊಂದು ಮಗು ಇರಬೇಕು, ನನಗೊಬ್ಬ ಗಂಡ ಇರಬೇಕು. ಒಂದು ಹೇಳೋದೇನು ಗೊತ್ತಾ, ಹೆಣ್ಣು ಮಕ್ಕಳಿಗೆ ದೇವ್ರು ಕೊಟ್ಟಿರ್ತಾನೆ, ಕಳ್ಕೊಳಕ್ ಹೋಗ್ಬೇಡಿ. ಹುಟ್ಟು ಸಾವು ಒಂದು ನಂಟು, ಈ 3 ಬರೆದ್ಬಿಟ್ಟಿರ್ತಾನೆ. ಹುಟ್ಟು ಸಾವು 2 ಬರೆದ್ಬಿಟ್ಟಿರ್ತಾನೆ ಅವನು. ಅದರ ಮಧ್ಯದಲ್ಲಿ ನಮ್ಮ ಆಟ, ಇಂಥವನೇ ನಿಮ್ ಗಂಡ ಆಗ್ಬೇಕು ಅಂತಾನು ಬರ್ತಿರ್ತಾನೆ. ಋಣಾನು ಸಂಬಂಧ ಅದು.